ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಲೆನಾಡಲ್ಲಿ ಮಾಡುವಂತಹ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದು ಮಲೆನಾಡಲ್ಲಿ ಮಾಮೂಲಾಗಿ ಎಲ್ಲರ ಮನೆಯಲ್ಲೂ ಅಕ್ಕಿ ರೊಟ್ಟಿ ಮಾಡ್ತೀವಲ್ವಾ. ನೋಡಿ, ಇದನ್ನು ಮರ್ಗಿ ಅಂತ ಕರಿತೀವಿ. ಇದರಲ್ಲಿ ನಾವು ಮಾಡೋದು ರೊಟ್ಟಿನ, ಹಿಟ್ಟನ್ನು ಹಾಗೆ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಉಪ್ಪು ಹಾಕಿ ಅದು ಕುದ್ದ ಮೇಲೆ ಹಿಟ್ಟು ಹಾಕಿ ಉಕ್ಕುರಿಸ್ಕೋಬೇಕು. ಉಕ್ಕುರಿಸ್ಕೊಂಡು ಆಮೇಲೆ ಈ ಥರ ಹಿಟ್ಟನ್ನು ನಾದ್ಕೊಂಡು ಈ ಥರ ಮಾಡೋದು. ಇದನ್ನು ನಾವು ಕೈಯಲ್ಲೇ ಮಾಡ್ತೀವಿ. ಹಂಚು ಎಷ್ಟು ದೊಡ್ಡ ಬೇಕಿದೆಯೋ ಅಷ್ಟು ದೊಡ್ಡ ಮಾಡ್ಬೋದು. ನಾನು ಯಾವಾಗಲೂ ಕೆಸಿನ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ಅಂತೆಲ್ಲ ಹೇಳ್ತೀನಲ್ಲ, ಅದನ್ನು ನೋಡಿ ಹೀಗೆ ಮಾಡೋದು. ನಾವು ಅಕ್ಕಿ ರೊಟ್ಟಿನ ಕೈಯಲ್ಲೇ ಈ ಥರ ಹಿಂಗೆ ಮಾಡಿಬಿಟ್ಟು ಈ ಥರ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಕೈಯಲ್ಲೇ ಹಿಂಗೆ ನಾದ್ಬಿಟ್ಟು ಹೀಗೆ ಮಾಡಿ ಈ ಥರ ಮಾಡಿಕೊಂಡು ನೋಡಿ, ಹೀಗೆ ಕೈಗೆ ನೀರು ಹಚ್ಕೊಂಡು ಹೀಗೆ ರೌಂಡ ಶೇಪ್ ಮಾಡಿಕೊಂಡು ಹೀಗೆ ತಟ್ಬಿಟ್ಟು ಈ ಥರ ನೋಡಿ ತಿರುಗಿಸ್ಬೇಕು. ಈ ಥರ ಮಾಡಿಕೊಂಡು ಇದನ್ನು ಹೀಗೆ ತಟ್ಟಬೇಕು. ಆಮೇಲೆ ತಿರ್ಸಿ ಹಿಂಗೆ ಹಾಕೋಬೇಕು ಅಂತ. ಆಮೇಲೆ ಇದನ್ನ ಎತ್ಬಿಟ್ಟು ಈ ಥರ ಮರಗಿ ಹಿಂಗೆ ನೀರು ಹಚ್ಕೊಂಡು ಇದು ತಟ್ಟೆಲೂ ಮಾಡ್ಕೋಬೋದು. ಹಿಂಗೆ ತಟ್ಟಬೇಕು ನೋಡಿ. ನಾವು ಇದನ್ನು ಒಲೆಯಲ್ಲೇ ಮಾಡ್ತೀವಿ, ಒಲೆಯಲ್ಲೇ ಬೇಯಿಸೋದು. ನಾವು ಗ್ಯಾಸಲ್ಲೆಲ್ಲ ಇಡಲ್ಲ, ಸೌದೆ ಒಲೆಯಲ್ಲೇ ಮಾಡೋದು ರೊಟ್ಟಿನ. ನೋಡಿ, ಈ ಥರ ಕೈಯಲ್ಲಿ ನಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ತಟ್ಕೋಬೋದು. ನೋಡಿ, ಕಾಣಿಸ್ತಾ ಇದೆಯಾ? ಇದನ್ನು ಹಿಂಗೆ ಕೈಯಲ್ಲೇ ನಮಗೆ ಎಷ್ಟು ದೊಡ್ಡ ಬೇಕಾದ್ರೂ ನಾವು ತಟ್ಕೋಬೋದು. ಕೆಲವರು ಪ್ಲಾಸ್ಟಿಕ್ ಕವರಲ್ಲೆಲ್ಲ ತಟ್ತಾರೆ. ಹೀಗೆ ಕೈಯಲ್ಲೇ ಮಾಡ್ತೀವಿ. ಸೌದೆ ಒಲೆಯಲ್ಲೇ ಬೇಯಿಸಿ ಮಾಡೋದು. ಅದರಿಂದ ತುಂಬ ಟೇಸ್ಟು ಇರುತ್ತೆ. ಸೌದೆ ಒಲೆಯಲ್ಲಿ ಮಾಡಿದ್ರೆ ಗರಿಯಾಗಿ ಬರುತ್ತೆ ಸೌದೆ ಒಲೆಯಲ್ಲಿ. ನೋಡಿದ್ರೆ ನಮ್ಮ ಇಲ್ಲಿ ವಾರದಲ್ಲಿ 2 ದಿನ ರೊಟ್ಟಿ ಮಾಡಲೇಬೇಕು. ಇವತ್ತು ಸಂಡೇ ಅಲ್ವಾ, ಇವತ್ತು ಮಾಡಿದ್ದೀನಿ. ಇದ್ರ ಜೊತೆ ಅದೇ ಥರ ಚಟ್ನಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಪಲ್ಯದ ಜೊತೆನೂ ಚೆನ್ನಾಗಿರುತ್ತೆ. ಇದು ನಯಸ್ ಹಿಟ್ಟಲ್ಲೂ ಮಾಡ್ಬೋದು, ಇಲ್ಲ ಸ್ವಲ್ಪ ತರಿ ಹಿಟ್ಟಿದ್ರೂ ಆಗುತ್ತೆ. ಗರಿ ಬರುತ್ತೆ. ನೋಡಿ, ಎಷ್ಟು ದೊಡ್ಡ ಬೇಕಾದ್ರೂ ಹಿಂಗೆ ತಟ್ಕೋಬೋದು. ನಯಸ್ ಹಿಟ್ಟಿದ್ರೆ ನಮಗೆ ಎಷ್ಟು ದೊಡ್ಡ ಬೇಕಾದ್ರೂ ನಾವು ಹಿಂಗೆ ತಟ್ಕೋಬೋದು. ಕಾಣಿಸ್ತಾ ಇದೆಯಾ? ಹಿಂಗೆ ದಿನ ಒಂದೇ ಥರ ಚಿಕನ್ ತಿಂದು ಬೇಜಾರಾಗಿರುತ್ತಲ್ಲ ಅಂಥವರು ಮಾಡ್ಕೊಳ್ಳಿ. ಮರ್ಗಿ ಅಂತ ಆ ಕಡೆ ಪೇಟೆಯಲ್ಲಿ ಸಿಗೋದಿಲ್ಲ ಅಲ್ವಾ, ಅದಕ್ಕೆ ತಟ್ಟೆ ಇರುತ್ತಲ್ವ, ಊಟ ತಟ್ಟೆ, ಅದ್ರ ಮೇಲೆ ಹಿಂಗೆ ತಟ್ಕೋಬೋದು, ಇಲ್ಲ ಸ್ಲ್ಯಾಬ್ ಮೇಲೂ ತಟ್ಕೋಬೋದು. ನಿಮಗೆ ಎಷ್ಟು ದೊಡ್ಡ ಹಂಚಿದೆಯೋ ಅಷ್ಟು ದೊಡ್ಡನೂ ಮಾಡ್ಕೊ. ಹಿಟ್ಟಂತೂ ಜಾಸ್ತಿ ತೊಗೋಬೇಕು, ಎಷ್ಟು ತೊಗೋಬೇಕಾದ್ರೂ ತಟ್ಕೋಬೋದು. ಕಾಣಿಸ್ತಾ ಇದೆಯಾ? ಎಷ್ಟು ದೊಡ್ಡ ರೊಟ್ಟಿ ಆಯಿತು. ನೋಡಿ, ಇದನ್ನು ನಿಮಗೆ ಹಂಚ್ ಮೇಲೆ ಹಾಕಿದೆ. ಕಾಣಿಸ್ತಾ? ಹಂಚ್ ಮೇಲೆ ಹಾಕಿದ್ಮೇಲೆ ಬೇಯ್ತಾ ಇದೆಯಲ್ಲ, ಬೆಂಕಿ ಮಾತ್ರ ಜೋರಾಗಬೇಕು, ಚೆನ್ನಾಗಿ ಬೇಯಬೇಕದು. ಇದು ಮಲೆನಾಡಿನ ಸ್ಪೆಷಲ್ ಅಕ್ಕಿ ರೊಟ್ಟಿ. ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಅಕ್ಕಿ ರೊಟ್ಟಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.